ಪೋಷಕರಿಗೊಂದು ಕಿವಿಮಾತು ಸಂಚಿಕೆ 5 ಮಕ್ಕಳ ಮೇಲೆ ಕೋಪ ಬಂದಾಗ ಪೋಷಕರು ಏನು ಮಾಡಬೇಕು? ನಮಸ್ಕಾರ. ಪೋಷಕರಿಗೊಂದು ಕಿವಿಮಾತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ವಿಷಯ: ಮಕ್ಕಳ ಮೇಲೆ ಕೋಪ ಬಂದಾಗ ಪೋಷಕರು ಏನು ಮಾಡಬೇಕು? ಪ್ರಿಯ ಪೋಷಕರೇ, ಕೋಪ ಬರುವುದು ಸಹಜ. ಪ್ರತಿಯೊಬ್ಬ ಪೋಷಕರಿಗೂ ಕೆಲವೊಮ್ಮೆ ಕೋಪ ಬರುತ್ತದೆ. ಆದರೆ ಕೋಪ ಬಂದ ಕ್ಷಣದಲ್ಲಿ ನಾವು ಹೇಗೆ ವರ್ತಿಸುತ್ತೇವೆ ಎಂಬುದೇ ಮಗುವಿನ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮಗು ತಪ್ಪು ಮಾಡಿದಾಗ ಮೊದಲು ನಿಮ್ಮ ಕೋಪವನ್ನು ನಿಯಂತ್ರಿಸಿ. ಆ ಕ್ಷಣದಲ್ಲೇ ಗಟ್ಟಿಯಾಗಿ ಕೂಗುವುದು ಅಥವಾ ನೋಯಿಸುವ ಮಾತುಗಳನ್ನು ಹೇಳುವುದು ಪರಿಹಾರವಲ್ಲ. ಒಮ್ಮೆ ಯೋಚಿಸಿ, ನಮ್ಮ ಕೋಪದಿಂದ ಮಗು ತಪ್ಪನ್ನು ಅರ್ಥಮಾಡಿಕೊಳ್ಳುತ್ತದೆಯೇ? ಅಥವಾ ನಮ್ಮನ್ನೇ ಹೆದರಲು ಕಲಿಯುತ್ತದೆಯೇ? ಮಕ್ಕಳಿಗೆ ಶಿಸ್ತು ಬೇಕು. ಆದರೆ ಶಿಸ್ತನ್ನು ಕಲಿಸುವ ಭಾಷೆ ಕೋಪವಾಗಿರಬಾರದು. ಅದು ಪ್ರೀತಿ, ತಾಳ್ಮೆ ಮತ್ತು ಸ್ಪಷ್ಟತೆಯಾಗಿರಬೇಕು. ಮಗು ತಪ್ಪು ಮಾಡಿದಾಗ ಮೊದಲು ಕೇಳಿ, ನೀನು ಹೀಗೆ ಯಾಕೆ ಮಾಡಿದೆ? ಕೆಲವೊಮ್ಮೆ ಮಗುವಿನ ತಪ್ಪಿನ ಹಿಂದೆ ಒಂದು ಕಾರಣ ಇರುತ್ತದೆ. ಅದನ್ನು ಅರ್ಥಮಾಡಿಕೊಳ್ಳದೆ ತೀರ್ಪು ನೀಡಬೇಡಿ. ಕೋಪದಲ್ಲಿ ಹೇಳಿದ ಒಂದು ಕಠಿಣ ಮಾತು ಮಗುವಿನ ಮನಸ್ಸಿನಲ್ಲಿ ವರ್ಷಗಳವರೆಗೆ ಉಳಿಯಬಹುದು. ಆದರೆ ಪ್ರೀತಿಯಿಂದ ಹೇಳಿದ ಒಂದು ಸಲಹೆ ಜೀವನಪೂರ್ತಿ ದಾರಿದೀಪವಾಗಬಹುದು. ನಿಮ್ಮ ಮಗುವಿನ ತಪ್ಪನ್ನು ತಿದ್ದಿ, ಆದರೆ ಮಗುವಿನ ವ್ಯಕ್ತಿತ್ವವನ್ನು ಅಲ್ಲ. ನೀನು ತಪ್ಪು ಮಾಡಿದ್ದೀಯಾ ಎಂದು ಹೇಳಿ. ನೀನು ಕೆಟ್ಟ ಮಗು ಎಂದು ಎಂದಿಗೂ ಹೇಳಬೇಡಿ. ಈ ಎರಡು ವಾಕ್ಯಗಳ ನಡುವಿನ ವ್ಯತ್ಯಾಸ ತುಂಬಾ ದೊಡ್ಡದು. ಪೋಷಕರೇ, ಮಕ್ಕಳು ನಮ್ಮ ಮಾತಿಗಿಂತ ನಮ್ಮ ವರ್ತನೆಯಿಂದ ಹೆಚ್ಚು ಕಲಿಯುತ್ತಾರೆ. ನಾವು ಕೋಪವನ್ನು ಹೇಗೆ ನಿಯಂತ್ರಿಸುತ್ತೇವೆ, ಅದನ್ನೇ ಅವರು ಜೀವನದಲ್ಲಿ ಅನುಸರಿಸುತ್ತಾರೆ. ಆದ್ದರಿಂದ ಮುಂದಿನ ಬಾರಿ ಕೋಪ ಬಂದಾಗ ಒಂದು ಕ್ಷಣ ನಿಲ್ಲಿ, ಯೋಚಿಸಿ, ನಂತರ ಮಾತನಾಡಿ. ನಿಮ್ಮ ಒಂದು ಕ್ಷಣದ ತಾಳ್ಮೆ ನಿಮ್ಮ ಮಗುವಿನ ಮನಸ್ಸನ್ನು ನೋಯಿಸದಂತೆ ಕಾಪಾಡಬಹುದು. ಇಂದಿನ ಕಿವಿಮಾತು: ಕೋಪದಿಂದ ಗೆಲ್ಲಬಹುದು ಎಂಬುದು ತಪ್ಪು ಕಲ್ಪನೆ. ಪ್ರೀತಿಯಿಂದ ಗೆಲ್ಲಬಹುದು ಎಂಬುದು ನಿಜವಾದ ಪೋಷಕತ್ವ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮಕ್ಕಳಿಗೆ ಇಲ್ಲ ಎಂದು ಹೇಳುವುದನ್ನು ಹೇಗೆ ಕಲಿಯಬೇಕು ಎಂಬ ಮಹತ್ವದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.